ತುಟಿ ಮಾತುಗಳಿಂದ ದೇವರನ್ನು ಹೊಗಳಿದರೆ ಪ್ರಯೋಜನ ಇಲ್ಲ. ಅದೆಲ್ಲ ದೇವ್ರು ಕೊಟ್ಟಿರುವಂಥ ಕೆಲಸ. ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು, ದೇವರನ್ನು ಘನಪಡಿಸ್ಬೇಕು, ಅದ್ರ ಜೊತೆಗೆ ಕೆಲಸವನ್ನು ಮಾಡಬೇಕಾಗತ್ತೆ. ಕೆಲಸ ದೇವ್ರು ಕೊಟ್ಟಿರುವಂಥ ಕೆಲಸ. ದೇವ್ರು ನಿನಗೆ ಕೊಟ್ಟಿರುವಂಥ ಕೆಲಸವೇನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸತ್ಕಾರ್ಯಗಳನ್ನು ಮಾಡಬೇಕೆಂದು ದೇವರು ನೇಮಿಸಿದ. ಅಂದರೆ ದೇವರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ದೇವರು ನೇಮಿಸಿದಾನಂತ. ಅಂದರೆ ನಿನಗೆ ಜನ್ಮವನ್ನು ಯಾಕೆ ಕೊಟ್ಟಿದ್ದಾನೆ, ತಾಯಿಯ ಗರ್ಭದಲ್ಲಿ ಯಾಕೆ ರೂಪ ಕೊಟ್ಟಿದ್ದಾನೆ, ನಿನಗೆ ಈ ಒಂದು ಆಕಾರವನ್ನು ಯಾಕೆ ಕೊಟ್ಟಿದ್ದಾನೆ, ದೇವ್ರು ಕೊಟ್ಟಿದ್ದಾನೆ. ಈ ಆಕಾರ ಯಾರ್ದು, ಈ ದೇಹ ಯಾರ್ದು, ದೇವ್ರದ, ನಮ್ದ? ಈ ದೇಹ ಯಾರ್ದು, ದೇವ್ರದು. ಈ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಟೋಟಲ್ ದೇಹ ಯಾರ್ದಪ್ಪ, ದೇವ್ರದು. ಹೌದಲ್ವ? ಅದು ಎಲ್ಲಿರುತ್ತೆ? 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಏನ್ರಿ? 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅರ್ಥ ಆಯ್ತಾ ಏನ್ರಿ? ಏನಂತ ಹೇಳಿದ್ದಾರೆ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಅಂದರೆ ನಿಮ್ಮ ದೇಹ ನಿಮ್ಮದಲ್ಲ. ನಿಮ್ಮ ದೇಹ ನಿಮ್ಮ ಸ್ವಂತ ಸೊತ್ತಲ್ಲ. ಇವಾಗ ನಮಗೆ ಸ್ವಂತ ಸೊತ್ತು ಏನಿದೆ ರೀ? ನಮ್ಮ ಸ್ವಂತ ಸೊತ್ತು ಏನಿದೆ? ಒಂದು ಎಕ್ಸಾಂಪಲ್ ಅಂದ್ಕೊಳ್ಳೋಣ. ಬಂಗಾರ ಇದೆಯಾ? ಸ್ವಂತ ಅಂದು ಹೇಳ್ಕೊಬೋದು. ಬಂಗಾರ ಇಲ್ಲ. ಮನೆ ಇದೆಯಾ? ಮನೆ ನನ್ನ ಸ್ವಂತ ಸೊತ್ತು ರೀ, ಬಂಗ್ಲೆ ನಂದು ಸ್ವಂತ ಸೊತ್ತು ರೀ, ಇಲ್ಲ ಬಂಗಾರ ನಂದು ರೀ, ಸ್ವಂತ ರೀ ಅಂತ ಹೇಳ್ಕೊಳ್ತೀವಿ. ಹೌದಲ್ವ? ನಂದು ಕಾರು ನಂದು ಸ್ವಂತ. ಆದರೆ ದೇವ್ರು ಹೇಳೋಂಥ ಮಾತೇನು ಗೊತ್ತಾ? ನೀನು ನಿನ್ನ ಸ್ವಂತ ಸೊತ್ತಲ್ಲ. ನಿನ್ನ ದೇಹವು ನಿನ್ನದಲ್ಲ. ಯಾರ್ದು? ಮತ್ತೆ ನಿನ್ನ ದೇಹವು ದೇವರದು. ಅದಕ್ಕೆ ಇಲ್ಲಿ ಹೇಳಿದಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಂದರೆ ನಿಮಗೆ ಕೊಡಲ್ಪಟ್ಟಿರುವಂಥ ದೇಹ ನಿಮ್ಮದಲ್ಲ. ನಿಮ್ಮ ದೇಹದ ಮೂಲಕ ದೇವರನ್ನು ಮಹಿಮೆ ಪಡಿಸ್ಬೇಕಂತೆ. ದೇವರನ್ನು ಮಹಿಮೆ ಪಡಿಸ್ಬೇಕಾದ್ರೆ ಕೆಲಸ ಮಾಡಬೇಕು. ಅಂದರೆ ಯೇಸು ಕ್ರಿಸ್ತರು ಮಹಿಮೆ ಪಡಿಸಿದ್ದಾರಾ? ಯೇಸು ಕ್ರಿಸ್ತರು ಮಹಿಮೆ ಪಡಿಸಿದ್ದಾರೆ. ಅಂದರೆ ಭೂಮಿಯ ಮೇಲೆ ದೇವರನ್ನು ಮಹಿಮೆ ಪಡಿಸಿದ್ದಾರೆ. ಅಂದರೆ ದೇವರ ಕೆಲಸ ಮಾಡಿ ಮಹಿಮೆ ಪಡಿಸಿದ್ದಾರೆ. ಇವಾಗ ನಾವು ಕೂಡ ದೇವರನ್ನು ಮಹಿಮೆ ಪಡಿಸ್ಬೇಕು. ಯಾವ ರೀತಿ? ದೇವರು ಕೊಟ್ಟಿರುವಂಥ ಕೆಲಸವನ್ನು ಮಾಡಿ ದೇವರನ್ನು ಮಹಿಮೆ ಪಡಿಸ್ಬೇಕು. ದೇವರೇನು ಕೆಲಸ ಕೊಟ್ಟಿದ್ದಾರೆ? ದೇವರು ಕೊಟ್ಟಿರುವಂಥ ಕೆಲಸ ಏನು? ಸತ್ಕಾರ್ಯಕ್ರಮಗಳನ್ನು ಮಾಡಬೇಕು. ಸತ್ತಂದ್ರೆ ಏನು? ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ದೇವರು ನಿನಗೆ ದೇಹವನ್ನು ಕೊಟ್ಟಿದ್ದಾನೆ. ನಿನಗೆ ಒಂದು ದೇಹವನ್ನು ಕೊಟ್ಟಿದ್ದಾನೆ ಅಂದರೆ ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ. ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ತಿರುಗಿ ತಿಂದು ಕುಡಿದು ಮಜಾ ಮಾಡಿ ಬದುಕೋದಕ್ಕೆ ಅಲ್ಲ ಬದುಕು ಕೊಟ್ಟಿದ್ದು, ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಕೊಟ್ಟಿದ್ದಾನಂತೆ. ಸತ್ಕಾರ್ಯಕ್ರಮಗಳಂದರೆ ಏನು? ಒಳ್ಳೆ ಕಾರ್ಯಕ್ರಮಗಳಂದರೆ ಏನು? ಅದನ್ನು ವಾಕ್ಯದ ಪ್ರಕಾರ ಬರಬೇಕು. ಸತ್ ಅಂದರೆ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಸತ್ಕಾರ್ಯಕ್ರಮಗಳು ಅಂದರೆ ಸತ್ತಂದರೆ ದೇವರ ವಾಕ್ಯವೇ ಸತ್ಯವು. ಅರ್ಥ ಆಯ್ತಾ? ದೇವರ ವಾಕ್ಯವೇ ಸತ್ಯವು. ವಾಕ್ಯಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದೇ ಕೆಲಸ, ದೇವರ ಕೆಲಸ. ಅಂದರೆ ವಾಕ್ಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸ ಮಾಡಲಿಕ್ಕೆ ದೇವರು ನಮಗೆ ಒಂದು ದೇಹವನ್ನು ಕೊಟ್ಟಿದ್ದಾನಂತೆ. ವಾಕ್ಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸವನ್ನು ಮಾಡೋದಕ್ಕೆ. ಹೌದಲ್ವ? ಮೊದಲನೇದಾಗಿ ವಾಕ್ಯವನ್ನು ಓದಬೇಕು, ಎರಡನೇದಾಗಿ ವಾಕ್ಯವನ್ನು ಕಲಿಬೇಕು, ಮೂರನೇದಾಗಿ ವಾಕ್ಯವನ್ನು ಧ್ಯಾನಿಸಬೇಕು, ನಾಲ್ಕನೇದಾಗಿ ವಾಕ್ಯದ ಪ್ರಕಾರ ಕೆಲಸ ಮಾಡಬೇಕು.
ಕೆಲಸ ಮಾಡಬೇಕು. ಮತ್ತು ಭೂಮಿಯ ಮೇಲೆ ಭೌತಿಕವಾದ ಕೆಲಸ ಮಾಡ್ಕೋಬಾರ್ದ, ಅದನ್ನು ಮಾಡ್ಕೋಬೇಕು. ಅದು ಯಾಕೆ? ಹೊಟ್ಟೆಗೋಸ್ಕರ. ಇದು ಯಾಕೆ? ಪರಲೋಕದಗೋಸ್ಕರ. ಅರ್ಥ ಆಗುತ್ತೆ ರೀ? ಈ ಲೋಕದಲ್ಲಿ ಕೆಲಸ ಯಾಕೆ? ಈ ಲೋಕದಲ್ಲಿ ನಾವು ದುಡಿಬೇಕು. ಯಾಕೆ ದುಡಿಬೇಕು? ಮೈಂಡ್ ಯಾಕೆ? ಉದ್ದೇಶವೇನು? ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಈ ಲೋಕದಲ್ಲಿ ಈ ಹೊಟ್ಟೆಗೆ ಏನು ಬೇಕೋ ಆಹಾರವನ್ನು ಹಾಕಿ, ಆನಂತರ ಕುಟುಂಬವನ್ನು ಪೋಷಿಸಿಕೊಂಡು, ಆನಂತರ ಸುವಾರ್ತೆ ದೇವರ ಕಾರ್ಯಕ್ರಮಗಳಲ್ಲಿ ಸಭೆಗೆ ಒಳಪಟ್ಟು ಭಯದಿಂದ ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡಬೇಕಂತೆ. ಕಾರ್ಯಕ್ರಮಗಳನ್ನು, ಕೆಲಸ. ನಿನ್ನ ಕೆಲಸ ಏನು? ದೇವರು ಕೊಟ್ಟಿರುವಂಥ ಕೆಲಸವೇನು? ಯೇಸು ಕ್ರಿಸ್ತರು ಹೇಳ್ತಾರೆ, ದೇವರೇ ನೀವು ಕೊಟ್ಟಿರುವಂಥ ಕೆಲಸವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸಿ ಭೂಮಿಯ ಮೇಲೆ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ಮತ್ತು ದೇವರು ನಮಗೆ ದೇಹವನ್ನು ಕೊಟ್ಟಿದ್ದಾನೆ, ನಮಗೆ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹವು ನಮ್ಮದಲ್ಲ, ಈ ದೇಹದ ಮೂಲಕ ತಂದೆಯಾದ ದೇವರನ್ನು ಮಹಿಮೆ ಪಡಿಸಬೇಕು. ಹೇಗೆ ಮಹಿಮೆ ಪಡಿಸ್ತೀವಿ? ಕೆಲಸ ಮಾಡಿ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ದೇವರು ಮಹಿಮೆ ಪಡಬೇಕಾದ್ರೆ ಈ ಲೋಕದಲ್ಲಿ ದೇವರು ಕೊಟ್ಟಿರುವಂಥ ಕೆಲಸವನ್ನು ನಾವು ಸಂಪೂರ್ಣವಾಗಿ ನೆರವೇರಿಸಬೇಕು ಅಂತ ಹೇಳಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಇದು ದೇವರ ಕೆಲಸ. ಈ ಕೆಲಸವನ್ನು ಮಾಡ್ತಾ ಇದ್ದೀವಾ? ಯಾವ ಕೆಲಸದಲ್ಲಿದ್ದೀವಿ ಇವಾಗ? ಈ ಕೆಲಸ ಬಿಟ್ಟಿದ್ದೀವಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಇಲ್ಲ. ಎರಡು ಅವಕಾಶ ಇದೆ ರೀ. ಎರಡು ಅವಕಾಶ ಏನು ಗೊತ್ತಾ? ಒಂದು, ನಾವು ವಾಕ್ಯವನ್ನು ಕಲ್ತ್ಕೊಂಡು, ಚೆನ್ನಾಗಿ ವಾಕ್ಯವನ್ನು ಕಲ್ತ್ಕೊಂಡು ನಾವು ಹೋಗಿ 4 ಜನಕ್ಕೆ ವಾಕ್ಯಗಳನ್ನು ಹೇಳಿ ಸಭೆಗೆ ತರುವಂಥ ಜವಾಬ್ದಾರಿ ಇರುತ್ತೆ, ಸಭೆಯಲ್ಲಿ ಸೇರಿಸುವಂಥ ಜವಾಬ್ದಾರಿ ಇರುತ್ತೆ. ಇನ್ನೊಂದು ಏನು ಕೆಲಸ ಇದೆ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮಗೆ 4 ಜನಕ್ಕೆ ವಾಕ್ಯವನ್ನು ಹೇಳೋದಕ್ಕೆ ಆಗ್ತಾ ಇಲ್ವಾ? 4 ಜನಕ್ಕೆ ಸುವಾರ್ತೆ ಹೇಳೋದಕ್ಕೆ ಆಗ್ತಾ ಇಲ್ವಾ? ಸುವಾರ್ತೆ, ಸತ್ಯವಾದಂಥ ಸುವಾರ್ತೆ ಯಾರು ಹೇಳೋರಿದ್ದಾರೋ ಅವರಿಗೆ ಜೊತೆಯಾಗಿದ್ದು, ಸತ್ಯವಾದಂಥ ಸುವಾರ್ತೆ ನಿಮ್ಮ ಬಳಿಯಲ್ಲಿ ಯಾರಿದ್ದಾರೆ, ಸತ್ಯವಾದಂಥ ಸುವಾರ್ತೆ ಅವರಿಗೆ ಜೊತೆಯಾಗಿದ್ದು ಸಹಕಾರ ಮಾಡಿ ಸುವಾರ್ತೆಯನ್ನು ತಿಳಿಸ್ಬೇಕಂತೆ. ಅದು ಭಕ್ತಿಯಿಂದ ಮಾಡಬೇಕಂತೆ. ಆ ರೀತಿ ಮಾಡಿದರೆ ತಂದೆಯಾದ ದೇವರು ಸಂತೋಷ ಪಡ್ತಾನೆ. ಅಂದರೆ ನಾವಾದರೂ ಮಾಡಬೇಕು, ಇಲ್ದಿದ್ರೆ ಮಾಡೋರಿಗೆ ಪ್ರೋತ್ಸಾಹ ಕೊಟ್ಟು, ಮಾಡಿ ಬ್ರದರ್, ನಾವಿದ್ದೀವಿ ಬ್ರದರ್, ಜೊತೆಗಿದ್ದೀವಿ ಬ್ರದರ್, ಬನ್ನಿ ಬ್ರದರ್, ಕೇಳಿ ಬ್ರದರ್, ಎಲ್ಲನ ಸೇರಿಸ್ತೀವಿ ಬ್ರದರ್ ಅಂತ ಯಾವುದೋ ಒಂದು ರೀತಿಯಲ್ಲಿ ಸೇವೆ ಕೆಲಸ ಮಾಡಬೇಕು. ಸಹೋದರರು ಬಂದರು, ಕೆಲಸ ಮಾಡಿದ್ರು, ಆಮೇಲೆ ಈ ಸೇವೆಯಲ್ಲಿ ಸಹೋದರರು ಭಾಗಿಗಳಾದ್ರೆ ಆ ರೀತಿ ಕೆಲಸ ಇನ್ನೂ ಅನೇಕ ಕೆಲಸ ಕಾರ್ಯಕ್ರಮಗಳಿದೆ ಪ್ರಿಯರಾದ ದೇವರ ಮಕ್ಕಳಿರ. ಅನೇಕ. ಇವತ್ತು ನಾವು 10 ಜನ ಇದ್ದೀವಿ, ಭವಿಷ್ಯತ್ತಲ್ಲಿ ನಾವು ತುಂಬ ಜನ ಆಗಬೇಕು. ಒಬ್ಬರಿಂದ 4 ಜನ, 10 ಜನ, 100 ಜನ, 1000 ಜನ. ಯಾಕೆಂದರೆ ದೇವರ ವಾಕ್ಯ ಬೆಳಿಬೇಕು. ಈ ಸತ್ಯವಾದಂಥ ಜ್ಞಾನ ಪ್ರತಿ ಮೂಲೆಯಲ್ಲಿ ಹೋಗಬೇಕು. ದೇವರು ನಿನಗೆ ಕೆಲಸ ಕೊಟ್ಟಿದ್ದಾನೆ, ಆ ಕೆಲಸ ಸತ್ಕಾರ್ಯಕ್ರಮಗಳು. ನಿನ್ನ ಕೆಲಸ ಏನು? ನಿನ್ನ ಕೆಲಸ, ದೇವರು ಕೊಟ್ಟಿರುವಂಥ ನಿನಗೆ ಕೆಲಸವೇನು?